ನನ್ನ ವಿರೋಧಿಗಳಿಗೆ ಇದೊಂದು ಚಾಲೆಂಜ್. ಯಾರು ಹೇಳ್ತಾರ್ರಿ ಕರ್ನಾಟಕ ರಾಜ್ಯದ ಮಾಣಿಕ್ಯ, ಕರ್ನಾಟಕ ರಾಜ್ಯದ ಚಾಣಕ್ಯ, ಕರ್ನಾಟಕ ರಾಜ್ಯದಲ್ಲಿ ಇನ್ನು ಕೆಲವು ವರ್ಷಗಳಲ್ಲಿ ಇತಿಹಾಸ ನಿರ್ಮಾಣ ಮಾಡುವಂಥ ಒಬ್ಬ ವ್ಯಕ್ತಿ ತಯಾರಾಗಿ ಕರ್ನಾಟಕ ರಾಜ್ಯಾದ್ಯಂತ ಸುತ್ತಾಕತಾನ. ಬುದ್ಧ ಬಸವ ಅಂಬೇಡ್ಕರ್ರ ತತ್ವ ಸಿದ್ಧಾಂತನೇ ಕೊನೆಗೆ ನಮಗೆ ಬರುವುದು. ಯಾವುದೇ ರೀತಿಯ ಧರ್ಮಾಚರಣೆಗಳು ಬರುವುದಿಲ್ಲ. ಬುದ್ಧ ಬಸವ ಅಂಬೇಡ್ಕರ್ ಇವರೇ ದೇವರಾಗಿ ಬರ್ತಾರೆ. ಅದೇ ಸಂವಿಧಾನದ ಪ್ರಕಾರ ಕಾರ್ಯನಿರ್ವಹಿಸುತ್ತಿರುವಂಥ ಕರ್ನಾಟಕ ರಾಜ್ಯದ ಒಂದು ಚಾಣಕ್ಯ ಮಾಸ್ಟರ್ ಮೈಂಡ್. ಸಿಂಪಲ್ ರಾಜಕಾರಣ ಅಂತ ತಕ್ಷಣ ಗೊತ್ತಾಗ್ತಿರಲ್ಲ. ಅನೇಕ ಸಾಮಾಜಿಕ ಚಟುವಟಿಕೆಯಿಂದ ಬಂದವ, ತನ್ನ ಮಕ್ಕಳನ್ನು ಸಾಮಾಜಿಕ ಚಟುವಟಿಕೆಯಲ್ಲಿ ತೊಡಗಿಸಿದವ. ಇವತ್ತು ಕರ್ನಾಟಕ ರಾಜ್ಯಾದ್ಯಂತ 28 ಲೋಕಸಭಾದ ಪ್ರಥಮ ರೂವಾರಿ ಅಂದರೆ ಅವನೇ ಸತೀಶ್ ಜಾರಕಿಹೊಳಿ. ಸತೀಶ್ ಜಾರಕಿಹೊಳಿ ಏನು ಮಾಡಕ್ಕೆ ಹೊಂಟಾರ ಅನ್ನೋದು ನಿಮಗೆ ಹೇಳ್ಬೇಕಲ್ರಿ. ಸರ್ಕಾರ ಮಳೆ ಬಂದಿಲ್ಲ ಅಂತೇಳಿ ಸರ್ಕಾರ ಮೇಲೆ ಗೂಬೆ ಕೂರ್ಸಾಕತ್ತೀರಿ. ಎಲ್ಲ ಜನರು ಮಳೆ ಬರಲಿ ಅಂತೇಳಿ ಬೇಡ್ಕೊಳಕತ್ತೀರಿ. ಆದರ್ಶಪ್ರಾಯ ಪ್ರಾರ್ಥನೆಗಳನ್ನ ಮಾಡಾಕತ್ತೀರಿ. ಆದ್ರೆ ಆ ಕೂಗನ್ನು ಕೇಳುವಂಥ ಆ ದೇವರು ಕಿವಿ ಗಟ್ಟಿ ಮಾಡ್ಕೊಂಡು ಕೂತಾನಂದ್ರೆ ಪಾಪದ ಕರ್ಮದಿಂದಲೂ ಅವು ಮಳೆ ಬರ್ಸಂಗಿಲ್ಲಲ್ರಿ. ಈಗ ಮಳೆ ಯಾಕೆ ಬರಾಕತ್ತೈತೆ ಅಂದ್ರೆ ಕೇವಲ ಪ್ರಾಣಿಗಳಿಗೆ ಮಾತ್ರ. ತನ್ನ ಜೀವರಾಶಿಯಲ್ಲಿ ಒಂದು ಪ್ರಾಣಿಗಳನ್ನು ಅವನು ತಯಾರು ಮಾಡ್ಯಾನ. ಅವರಿಗೋಸ್ಕರ ಅರಣ್ಯದಲ್ಲಿ ಇರುವಂಥ ಪ್ರಾಣಿಗಳಿಗೆ ಮಾತ್ರ ಮಳೆ ಕೊಡಾಕತ್ತಾನ. ಜನವಸತಿ ಇರುವಂಥ ಜನರಿಗೆ ಯಾಕೆ ಮಳೆ ಕೊಡಾಕತ್ತಿಲ್ಲ ಅಂದ್ರೆ ಪಾಪ ಕರ್ಮ ಧರ್ಮ ಮರ್ಮಗಳು ಎಲ್ಲ ವಿಚಾರ ಮಾಡ್ಬೇಕಲ್ರಿ. ದೈನಂದಿನಿಗೆ ಬೆಳಗ್ಗೆ ಎದ್ದ ತಕ್ಷಣ ಅನ್ಯಾಯ, ಬೆಳಿಗ್ಗೆ ಎದ್ದ ತಕ್ಷಣ ಯಾವನ ಮೋಸ ಮಾಡೋದು, ಬೆಳಿಗ್ಗೆ ಎದ್ದ ತಕ್ಷಣ ಯಾವಂಗೆ ಟೊಪ್ಪಿಗೆ ಹಾಕೋದು, ಬೆಳಿಗ್ಗೆ ಎದ್ದ ತಕ್ಷಣ ತನಗೇನೋ ಒಂದು ಗಂದು ಗೊತ್ತಿರೋದಿಲ್ಲ. ಆದರೆ ವೈಭವೀಕರಣದ ಜೀವನ ಮಾಡುವ ಸಲುವಾಗಿ ತರಾತುರಿಯಲ್ಲಿ ತನ್ನ ಫೋಟೋ ಪೋಸ್ಟ್ ಸಲುವಾಗಿ ಮುಂದೆ ನಿಂದಿರುವುದು, ಇವೆಲ್ಲ ಇವತ್ತು ರಾಜಕಾರಣದಲ್ಲಿ, ಸಾಮಾಜಿಕದಲ್ಲಿ, ಸಂಸಾರಿಕದಲ್ಲಿ, ದೈನಂದಿನವಾಗಿ ಬೀದಿಯಲ್ಲಿ ಇವೆಲ್ಲ ವಿಚಾರಗಳು ಮಾಡಾಕತ್ತಾವ. ಆದರೆ ಈ ಚಾಣಕ್ಯ ಮಾಸ್ಟರ್ ಮೈಂಡ್ PWD ಮಂತ್ರಿ ಏನು ಮಾಡಾಕ ಹೊಂಟಾರಂದ್ರೆ ಮೋಡ ಬಿತ್ತನೆ ತನ್ನ ಸ್ವಂತ ಖರ್ಚಿನಿಂದ ಇವತ್ತು ಮೋಡ ಬಿತ್ತನೆ ಕೆಲಸ ಮಾಡಿ ಬಡ ರೈತಾಪಿ ಜನರಿಗೆ ಮಳೆ ಬರಿಸುವಂಥ ಕಾರ್ಯವನ್ನು ತನ್ನ ಸ್ವಂತ ದುಡ್ಡಿನಿಂದ ಇವತ್ತು ಮೋಡ ಬಿತ್ತನೆ ಕಾರ್ಯವನ್ನು ಮಾಡುವ ಸಲುವಾಗಿ ಕರ್ನಾಟಕ ರಾಜ್ಯದಲ್ಲಿ ಐತಿಹಾಸಿಕ ನಿರ್ಮಾಣ ತೆಗೆದುಕೊಂಡಂಥ ಏಕೈಕ ರಾಜಕಾರಣಿ ಅಂದರೆ ಅವನೇ ಸತೀಶ್ ಜಾರಕಿಹೊಳಿ ಅಂದರೆ ಅತಿಶಯೋಕ್ತಿ ಆಗೋದಿಲ್ಲ ವೀಕ್ಷಕರೇ. ಯಾಕಂದರೆ ಕರ್ನಾಟಕ ರಾಜ್ಯದಲ್ಲಿ ಸತೀಶ್ ಜಾರಕಿಹೊಳಿಗಿಂತಲೂ ದೊಡ್ಡ ಶ್ರೀಮಂತರ ಸಾವಿರಾರು ಕೋಟಿ ಅದಾರ್ರಿ. ಅವ್ರು ಎಂದಾದರೂ ಮೋಡ ಬಿತ್ತನೆ ಸಲುವಾಗಿ ರೈತರ ಕಾಳಜಿ ಸಲುವಾಗಿ ಮಳೆ ಬರೆಸುವಂಥ ವಿಧಿವಿಧಾನಗಳನ್ನು ಅಳವಡಿಸಿ ಸಲುವಾಗಿ ಎಂದರೆ ವಿಚಾರ ಮಾಡ್ಯಾರ್ರಿ. ಯಾತಕ್ಕೆ ಬೇಕ್ರಿ ಅವ್ರಿಗೆ? ಸರ್ಕಾರ ಐತಿರಲ್ಲ, ಸರ್ಕಾರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತೈತಿ, ವಿಮಾನ ತೊಗೊಂಡೋಗಿ ರಾಸಾಯನಿಕ ಗೊಜ್ಜಿ ಮೋಡ ಬಿತ್ತನೆ ಮಾಡ್ತೈತಿ, ಅವಾಗ ಮಳೆ ಬರ್ತೈತಿ, ಇಲ್ಲಿಗೆ ಬಿಡ್ತೈತಿ. ನಮಗೇನು ಮಾಡೋದು ಉಸಾಬರಿ ಅನ್ನೋ ಹಿರಿಯ ಶ್ರೀಮಂತ, ಅತಿ ಶ್ರೀಮಂತ, ಅಗರ್ಭ ಶ್ರೀಮಂತ ರಾಜಕಾರಣಿಗಳಿಗೆ ಮಾದರಿಯಾದಂಥ ಸತೀಶ್ ಜಾರಕಿಹೊಳಿ ಇವತ್ತು ಮೋಡ ಬಿತ್ತನೆ ಸಲುವಾಗಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡೋಕ್ಕೆ ಮುಂದೆ ಬರತ್ತಾರಂಥ ಇದೆಂಥ ಸಾಮಾಜಿಕ ಚಟುವಟಿಕೆ? ಸತೀಶ್ ಜಾರಕಿಹೊಳಿ ಬಗ್ಗೆ ಎಲ್ಲರೂ ಕೇಳ್ತಿರ್ಬೇಕು ನೀವು. ಸಾಮಾಜಿಕ ಚಟುವಟಿಕೆ, ಕಲೆ, ಕ್ರೀಡೆ, ಮನರಂಜನೆ, ಭಾವ್ಯಕತೆ ಸಂಕೇತಗಳು, ಎಂತೆಂಥ ಅವಾರ್ಡ್ಸ್ಗಳನ್ನು ಜನರಿಗೆ, ಯುವಕರಿಗೆ ಮನರಂಜನೆ, ಪ್ರತಿಯೊಂದು ಸಾಮಾಜಿಕ ಚಟುವಟಿಕೆ ಮುಖಾಂತರ ಇವತ್ತು ರಾಜ್ಯಾದ್ಯಂತ ಚಿರಪರಿಚಿತರಾದಂಥ ಬೀದರ್ದಿಂದ ಚಾಮರಾಜವರೆಗೆ ಸತೀಶ್ ಜಾರಕಿಹೊಳಿ ಯಾರಂದ್ರೆ ಅದು ಇಲ್ಲಿ ಯಾಕೆ ಹೇಳ್ತಾರೆ ಸತೀಶ್ ಜಾರಕಿಹೊಳಿ ಅಂತೇಳಿ. ನಿಮಗೊಂದು ಅನುಭವ ಆಗಬೇಕು. ಒಂದು ಸಾರಿ ಅವ್ರ ಕಚೇರಿಗೆ ಹೋಗ್ರಿ, ಅವ್ರ ಮನೆಗೆ ಹೋಗ್ರಿ, ಬೆಳಗಾವಿಗೆ ಹೋಗ್ರಿ, ಬೆಂಗಳೂರಿಗೆ ಹೋಗ್ರಿ. ಜನ ಎಷ್ಟು ಜನ ಬರ್ತಾರೆ, ಎಲ್ಲರೂ ತಮ್ಮ ಅಹವಾಲು ತೆಗೆದುಕೊಂಡು ಬಂದಂಥ ಅವ್ರು ಎಲ್ಲರಿಗೂ ಒಂದು ಒಳ್ಳೆಯ ಆದೇಶಗಳನ್ನು ಕೊಟ್ಟು ಕಳಿಸುವಂಥ ಇದೇ ಸತೀಶ್ ಜಾರಕಿಹೊಳಿ ಮೋಡ ಬಿತ್ತನೆ ಅಂತ ಕರ್ನಾಟಕ ರಾಜ್ಯದ ಒಂದು 100 ವರ್ಷದ ಇತಿಹಾಸದಲ್ಲಿ ಮಾಡಲಾರದಂಥ ಐತಿಹಾಸಿಕ ನಿರ್ಮಾಣ ತೆಗೆದುಕೊಂಡಂಥ ಈ ಸತೀಶ್ ಜಾರಕಿಹೊಳಿಗೆ ಒಂದು ಲೈಕ್ ಮತ್ತು ಶೇರ್ ಮಾಡಬೇಕಲ್ರಿ. ಜನ ಇವತ್ತು ಏನು ವಿಚಾರ ಮಾಡ್ತಾರ? ನಂದಾತು, ನಂದು ಸ್ವಂತ ಆತು, ನನ್ನ ಸಂಸಾರ ಆತು, ನನ್ನ ಮನೆ ಆತು, ಪರರ ಚಿಂತೆ ನಿನಗೆ ಕೈಯ ಅಂತಾರ. ಆದರೆ ಈ ಸತೀಶ್ ಜಾರಕಿಹೊಳಿ ಬುದ್ಧ ಬಸವ ಅಂಬೇಡ್ಕರ್ರ ಸಿದ್ಧಾಂತದೊಂದಿಗೆ ಪರರ ಚಿಂತೆಯೇ ನನಗೆ ಅಂಥೇಳಿ ಇವತ್ತು ಸಾಮಾಜಿಕ ಚಟುವಟಿಕೆ ಮುಖಾಂತರ ಕ್ರಾಂತಿ ಮಾಡೋಕ್ಕೆ ಹೊಂಟ ಈ ಭಾವ್ಯಕತೆಯ ಸಂಕೇತ ನೋಡ್ರಿ. ಅವ್ರ ಸಭೆ ಸಮಾರಂಭಗಳು ಮಾಡ್ತಾರೆ, ಎಷ್ಟು ಆರೋಪಗಳು ಬಂದು ಅವ್ರ ಮೇಲೆ. ಏನೋ ಅವರನ್ನು ತುಳಿಯೋ ಸಲುವಾಗಿ ಏನೇನೋ ಪ್ರಯತ್ನ ಪಟ್ಟರು. ಹೆಂಗೆಂಗೋ ಬಂದು ಬಾಡಿಗೆ ಭಾಷಣಕಾರರು ಬಂದು ಅವ್ರ ಕ್ಷೇತ್ರದಲ್ಲಿ ಸೋಲಿಸೋ ಸಲುವಾಗಿ ಏನೇನೋ ಇಲ್ಲ ಸಲ್ಲದ ಆರೋಪಗಳನ್ನು ಹೊರಿಸಿದರು. ಆ ಮಾತಾಡಿದ್ದ ಬೇರೆ ಇತ್ತು, ಅದನ್ನು ಹುಟ್ಟಿಸಿ ಬೇರೆ ಹೇಳಿಕೆ ಹೋದರು. ಆದರೂ 51,000 ಲೀಡ್ ಬಂತು. ಇದು ಒಂದು ನನ್ನ ಚಾಲೆಂಜ್ ಅಂತಾರ ಇದೇ ಸತೀಶ್ ಜಾರಕಿಹೊಳಿ. ಆ ಚಾಲೆಂಜದ ಅರ್ಥ ಒಂದೇ ಕ್ಲಿಪ್ಪಿಂಗ್ ಹಾಕ್ತೀನಿ, 1 ನಿಮಿಷದ ಐತೆ ನೋಡ್ರಿ. ಅದು ಚಾಲೆಂಜದ ವಿಷಯ. ಇದೇ ರೀತಿ ಚಾಲೆಂಜ್ ಆಗ್ತಾ ಹೋಗೋದಿನ್ನ ಯಾರು ಸಮಾಜ ಸೇವೆ ಮಾಡ್ತಾರ, ಜನ ಅವರ ಬೆಂಬಲಿಗೆ ನಿಂತಾರ. ಇದೇ ಇವತ್ತಿನ ವಿಶೇಷ ಸ್ಟೋರಿ. ಈ ಸತೀಶ್ ಜಾರಕಿಹೊಳಿಗೆ ಬೆನ್ನೆಲುಬಾಗಿ ನಿಂತಹ ಜನ ಅಂದರೆ ಕರ್ನಾಟಕ ರಾಜ್ಯದ ಬುದ್ಧಿಜೀವಿಗಳು,
ಅಭಿಮಾನಿಗಳು ಬುದ್ಧ ಬಸವ ಅಂಬೇಡ್ಕರ್ರ ಸಿದ್ಧಾಂತ ತತ್ವಗಳನ್ನು ಅಳವಡಿಸಿಕೊಂಡು ಹೋದರೆ ಇದೇ ವ್ಯಕ್ತಿ ನೀವು ಸತೀಶ್ ಜಾರಕಿಹೊಳಿ ಶಿವಾನಂದ ಸರ್ಕಲದಲ್ಲಿ ಸರ್ಕಾರಿ ಮನೆಗೆ ಒಮ್ಮೆ ಭೇಟಿ ಕೊಡಿ. ಅಲ್ಲಿ ಅವರ ಮನೆಯ ಗೋಡೆಯಲ್ಲಿ ಒಂದು ದೊಡ್ಡ ಪ್ರಮಾಣದ ಒಂದು ಫೋಟೋವನ್ನು ಹಾಕಿದ್ದಾರೆ. ಈ ಕಡೆ ನೋಡಿದರೆ ಸತೀಶ್ ಜಾರಕಿಹೊಳಿ ಕಾಂತಾರ, ಈ ಕಡೆ ನೀವು ನೋಡಿದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಕಾಣ್ತೈತಿ. ಇದೊಂದು ವಿಚಿತ್ರ ಮತ್ತು ಸತ್ಯ. ಹೆಂಗೆ ಕಲೆಯಿಂದ ಮಾಡಿದಾನ ಆ ವ್ಯಕ್ತಿ ಕೊಟ್ಟಂಥ ಉಡುಗೊರೆ, ಅದನ್ನು ಅವರ ತಮ್ಮ ಸರ್ಕಾರಿ ಕೊಠಡಿಯಲ್ಲಿ ಅದನ್ನು ಅಳವಡಿಸ್ಯಾರ. ಅವರು ಕೂಡುವಂಥ ಕುರ್ಚೆ ಪಕ್ಕದಲ್ಲಿ ಬುದ್ಧನ ಒಂದು ಬಿಳಿ ಮೂರ್ತಿ ಒಂದು ಸಹಿತ ಐತಿ. ಎಷ್ಟು ಸುಂದರವಾದ ಮೂರ್ತಿ ಐತಿ. ಅದನ್ನು ಕೊಟ್ಟವರು ಸಹಿತ ಅವರ ಅಭಿಮಾನಿಗಳು. ಇವೆಲ್ಲ ಸಿದ್ಧಾಂತಗಳನ್ನು ಅಳವಡಿಸಿಕೊಂಡರೆ ಹೋದರೆ ಮಾತ್ರ ನಮ್ಮ ನೆಮ್ಮದಿಯ ಜೀವನ. ಈ ಮೋಡ ಬಿತ್ತನೆ ಕಾರ್ಯ ಸಲುವಾಗಿ ಕೋಟ್ಯಾಂತರ ಖರ್ಚು ಮಾಡೋಕ್ಕೆ ಹೊಂಟಾನ ಇಂಥ ರಾಜಕಾರಣಿ, ಅಪರೂಪದ ರಾಜಕಾರಣಿ ಬಗ್ಗೆ ನೀವು ಲೈಕ್ ಮತ್ತು ಶೇರ್ ಮಾಡಬೇಕಲ್ರಿ. ಹಾಗಾದ್ರೆ ಅನಿಸಿಕೆಗಳನ್ನ ತಿಳಿಸ್ರಿ. ಮತ್ತು ಖಡಕ ಸುದ್ದಿಯೊಂಗ ಬರ್ತಾನೆ ಕಾಕ. ನಮಸ್ಕಾರ. ಈ ಸಾರಿ ಕೂಡ ಚಾಲೆಂಜ್ ನಮ್ಮ ವಿರೋಧಿಗಳಿಗೆ ಈ ಸಾರಿ ಚಾಲೆಂಜ್. ಟಾಪ್ 10ನಲ್ಲಿ ಯಾರು ಕೂಡ ನಮ್ಗೆ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಟಾಪ್ 10ನಲ್ಲಿ ಬಂದೇ ಬರ್ತೀವಿ. ಈಗ